ಅನಾರೋಗ್ಯದ ಹಿನ್ನೆಲೆ 2 ದಿನಗಳ ಹಿಂದೆ ಸಾವನ್ನಪ್ಪಿದ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಬಸನಾಳ ಗ್ರಾಮದ ಯೋಧ ಮಂಜುನಾಥ್ ಬೈಲಕೋರ್ ಅವರ ಅಂತ್ಯಕ್ರಿಯೆ ಸ್ವಗ್ರಾಮದಲ್ಲಿ ನಡೆಯಿತು. ಬೆಳಗ್ಗೆ ಯೋಧನ ಪಾರ್ಥಿವ ಶರೀರ ಗ್ರಾಮಕ್ಕೆ ಬರುತ್ತಿದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು. 33 ವರ್ಷದ ಮಂಜುನಾಥ್ ಶರಣಪ್ಪ ಬೈಲಕೋರ್ 13 ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಸದ್ಯ ರಾಜಸ್ಥಾನದ 25 ಎಡಿ ಮಿಸೈಲ್ ರೆಜಿಮೆಂಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಅನಾರೋಗ್ಯದ ಹಿನ್ನೆಲೆ ರಾಜಸ್ಥಾನ ಆರ್ಮಿ ಆಸ್ಪತ್ರೆಗೆ ದಾಖಲಾಗಿದ್ದ ಯೋಧ ಮಂಜುನಾಥ್ 2 ದಿನಗಳ ಹಿಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಪತ್ನಿ ಶ್ರುತಿ, 9 ವರ್ಷದ ಮಗ ಶರಣಬಸು, 5 ವರ್ಷದ ಪುತ್ರಿ ಲಕ್ಷ್ಮೀಬಾಯಿ ಸೇರಿ ಅಪಾರ ಬಂಧು ಬಳಗ ಆಗಲಿರುವ ಯೋಧನಿಗೆ ಬಸವನಾಳ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿಯೇ ಅಂತ್ಯಕ್ರಿಯೆ ನಡೆಸಲಾಯಿತು. ಯೋಧನ ಅಂತ್ಯಕ್ರಿಯೆಯಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಸಂಸದ ಪಿಸಿ ಗದ್ದಿಗೌಡರು ಹಾಗೂ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಸಹ ಭಾಗಿಯಾಗಿ ಪಾರ್ಥಿವ ಶರೀರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ಗೌರವ ನಮನ ಸಲ್ಲಿಸಿದ್ರು. ವರದಿಗಾರ ಮಹಾಂತೇಶ್ ಕುರಿ, ಹುನಗುಂದ. ವೀರಯೋಧನ ಪಾರ್ಥಿವ ಶರೀರ ಬಾಕ್ಸ್ ಅನ್ನ ಎತ್ತುವಾಗ ಅಲ್ಲಿ ಆ ಸಿಬ್ಬಂದಿ, ಸೈನಿಕ ಸಿಬ್ಬಂದಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗ ನಿರೀಕ್ಷಣೆ ಮಾಡಬೇಕು. ಯಾರು ಮಾತಾಡಬಾರದು. ಈಗ ರೀತ್ ಪ್ರಯೋಜನದತ್ತಾಗಂಥದ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುಣಗುಂದ ತಾಲೂಕಿನ ಮಾಜಿ ಸೈನಿಕರ ವತಿಯಿಂದ ವೀರಯೋಧನ ಅಂತಿಮ ನಮನಕ್ಕೆ ನಮ್ಮ ರೀತ್ ಅರ್ಪಿತವಾಗುತ್ತೆ. ಎಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕು. ಅರುಣ್ ಡಿವಿ ಸರ್ ಒಂದು ರೀತನ್ನ ನಮ್ಮ ವೀರ ಯೋಧನಿಗೆ ಅರ್ಪಿಸ್ತಾ ಇದ್ದಾರೆ. ಈಗ ಈಗ
ಈಗ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆಲಮಟ್ಟಿ ಶಿವಲಿಂಗ ಕುರಣ್ಣವ್ರು ಸರ್ ವೀರ ಯೋಧನಿಗೆ ರೀತನ್ನ ಅರ್ಪಿಸ್ತಾ ಇದ್ದಾರೆ. ಹಾಗೂ ಈಗ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ರಾಮದುರ್ಗ ಕೀರ್ತಿಯಿಂದ ಈ ಒಬ್ಬರು ಅಧಿಕಾರಿಗಳು ತನ್ನ ಸಹೋದರನಿಗೆ ರೀತನ್ನು ಅರ್ಪಿಸ್ತಾ ಇದ್ದಾರೆ. ದುಃಖದ ಮನೆಯಿದ್ದರೂ ಸಹಿತ ವಸ್ತ್ರ ಧರಿಸಿದವರಿಗೆ ಇದೇ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಲು. ಎಲ್ಲ ನಮ್ಮ ಸೈನಿಕರು ಈಗ ರೀತನ್ನು ಅರ್ಪಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಭಾಳ ತುಂಬ್ಕೊಂಡ್ಬಿಟ್ರಿ ಒಳಗೆಲ್ಲ. ರೀತ್ ನಡೀತಾ ಇರೋದು ಅವರ ಮಾತೋಶ್ರೀ ಅವರಿಂದ, ಜೊತೆಗೆ ಅವರ ಕುಟುಂಬ, ಪತ್ನಿ, ಧರ್ಮಪತ್ನಿ, ಮಕ್ಕಳು, ಕುಟುಂಬದವರು ಸೇರಿ ಅಂತಿಮವಾಗಿ ಒಂದು ರೀತನ್ನು ಅರ್ಪಿಸ್ತಾ ಇದ್ದಾರೆ. ಈಗ ನಮ್ಮ ರಕ್ಷಣಾ ವೇದಿಕೆಯವರು ಮೂವರು ಘಟಕದವರ ವತಿಯಿಂದ ಒಂದು ರೀತನ್ನು ಅರ್ಪಿಸ್ತಾರೆ. बोले भारत माता की, बोले भारत.
ಎಲ್ಲರೂ ನಮ್ಮನ್ನು ಕ್ಷಮಿಸಬೇಕು. ಜಿಲ್ಲಾಡಳಿತದಿಂದ ಸಹಿತ ನಮಗೆ ಕಳಿಸ್ಕೊಟ್ಟಿದ್ದಾರೆ ಇವತ್ತು ಈ ಸಿನಿಮಾ ಮಾಡಬೇಕಾಗಿತ್ತು. ಬಟ್ ಅವರು ಕಾರಣಾಂತರದಿಂದ ಬರಲಿಕ್ಕಾಗಲಿಲ್ಲ, ಹಾಗೆ ನಮ್ಮನ್ನು ಹಚ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಸಹಿತ ಕ್ಷಮೆ ಕೊಡ್ತೀನಿ. ಇವತ್ತೇ ದಿನ ಮಂಜುನಾಥ್ ಬೈಲ್ಕರ್ ಅವರ ಪಾರ್ಥಿವ ಶರೀರ ಬಂದಿದೆ. ಏನು ಹೇಳಬೇಕು ಅನ್ನೋಂಥದ್ದನ್ನು ಸಹಿತ ಗೊತ್ತಾಗ್ತಿಲ್ಲ. ಒಂದು ಕುಟುಂಬಕ್ಕೆ ಅವರು ಇರಲಾರ್ದಂಥ ಒಂದು ನಷ್ಟ ಭರಿಸುವಂಥ ಒಂದು ಶಕ್ತಿಯ ದೇವರವರಲ್ಲಿ ಕೊಡಲಿ ಅಂತ ಹೇಳಿ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಆಮೇಲೆ ಇವರು ಮಾಡಿರುವಂಥ ಒಂದು ತ್ಯಾಗ ಆಗಿರ್ಬೋದು, ಒಬ್ಬ ಸೈನಿಕ ಏನೆಲ್ಲ ಒಂದು ತ್ಯಾಗ ಮಾಡಿ ಆ ಒಂದು ದೇಶ ಸೇವೆಗೆಲ್ಲ ಹೋಗಿರ್ತಾರೆ ಅನ್ನೋದ್ರ ಬಗ್ಗೆ ನಾವು ಮೆಜರ್ಮೆಂಟ್ ಆಗಿರ್ಬೋದು ಅದನ್ನ ಅಳಿಲಿಕ್ಕೆ ನಮ್ಮ ಯಾರ ಕೈಯಿಂದನೂ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಈ ಒಂದು ದಿನ ಈ ಒಂದು ಗಳಿಗೆಯಲ್ಲಿ ಇಷ್ಟೇ ನಾವು ಮಾತಾಡಲಿಕ್ಕೆ ಆಗುತ್ತೆ. ದೇವರು ಆ ಒಂದು ನಷ್ಟವನ್ನು ಮರಣ ಮಾಡುವಂಥ ಒಂದು ಶಕ್ತಿ ಆ ಒಂದು ಕುಟುಂಬಕ್ಕೆ ಮತ್ತು ಈ ಒಂದು ಗ್ರಾಮದಲ್ಲಿರುವಂಥ ಎಲ್ಲರೂ ಸಹಿತ ನಾವೇನು ಮೂರ್ನ ಮಾಡ್ತಾ ಇದ್ದೀವಿ ಇವರ ಒಂದು ಡೆತ್ತನ್ನು, ಆ ಒಂದು ಶಕ್ತಿ ನಮ್ಮೆಲ್ಲರಿಗೂ ಸಹಿತ ದೇವರು ಕರುಣಿಸಲಿ ಅಂತ ಹೇಳ್ತಾ ನಾನು ಒಂದು ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಅದು ಅವ್ರಿಗೆ ಗೊತ್ತು, ನಾವು ಹೇಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಏನೇ ಸರ್ಕಾರಿ ಜಮೀನು ಸರ್ಕಾರಿ ಸವಲತ್ತುಗಳು ಏನ್ ಸಿಕ್ಕೋ ಪ್ಲೀಸ್ ದಯಮಾಡಿ ಅವ್ರಿಗೆ ಕೊಡಿಸ್ಕೊಡ್ಬೇಕಂತ ಹೇಳಿ ಅವ್ರ ಹತ್ರ ವಿನಂತಿ ಮಾಡ್ಕೊಂತೀವಿ. ಮತ್ತು ಇದನ್ನ ಸ್ಮಾರಕ ಮಾಡಕ್ಕೆ ಇದಕ್ಕೆ ಹೆಲ್ಪ್ ಮಾಡಬೇಕು, ಅವ್ರ ಅನುಗ್ರಹದಿಂದ ಆಗ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ಕೊಂತ ಇದ್ದೀವಿ ನಾವು ಮಾಜಿ ಸೈನಿಕರ ವತಿಯಿಂದ. ಮೂಗನೂರ್ ಆಗಿರ್ಬೋದು, ಬಸವಪುರ ಆಗಿರ್ಬೋದು, ಇಲ್ಲಿನ ಜನ ಇವತ್ತು ಅಂತಿಮ ಜಾತ್ರೆಗೆ ಹಲವಾರು ಜನ ಕೂಡಿದ್ದಾರೆ. ಈ ಅಂತಿಮ ಯಾತ್ರೆಗೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಬಂದಿದ್ದಾರೆ, ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಯಾವುದೇ ಸೈನಿಕ ಹುತಾತ್ಮರಾದ್ರಂತಂದ್ರೆ ನಮ್ಮ ಜಿಲ್ಲಾಡಳಿತ ಭವನದಿಂದಾಗಲಿ ತಾಲೂಕು ಭವನದಿಂದಾಗಲಿ ಬಾಡಿ ರಿಸೀವ್ ಮಾಡಿಕೊಂಡು ಅಂತಿಮ ಮಾಡಿಕೆ ಬಂದ್ರೆ ಬಹಳ ಖುಷಿ ಅನ್ಸುತ್ತೆ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ. ನಮ್ಮ ರೈತನ ಹುತಾತ್ಮರಾಗಲಿ ಅಥವಾ ಸೈನಿಕನ ಹುತಾತ್ಮರಾಗಲಿ. ಇವತ್ತು ನಿಮ್ಮೆಲ್ಲರ ಸಮಕ್ಷಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ಇವತ್ತು ಈ ಕಾರ್ಯ ಮುಗಿದ ತಕ್ಷಣ ಅವನ್ನ ಯಾರೂ ಮರೆಯಬಾರದು. ಯಾಕಂದ್ರೆ ಈ ಗ್ರಾಮದಲ್ಲಿ ಒಳ್ಳೆಯ ಹೆಸರು, ಅವನ ತಾಯಿ ಹಳಿದ ತಾಯಿಯ ಭಾಗ್ಯ ಪಡ್ಕೊಂಡು ಹೆಂಡತಿ ತಾಯಿ ಭಾಗ್ಯ ಗಟ್ಟಿದ್ರ ಇಂಥ ಸಂಭವ ನಡೆಯುವುದು. ಇವತ್ತು ಅವರ ಮನೆತನಕ್ಕೆ ಬೆನ್ನೆಲುಬಾಗಿ ನಿಂತು ಎಂತೆಂತ ಕೆಲಸ ಮಾಡ್ತಿದ್ನೋ ಅವರಿಗೆ 34 ವರ್ಷ ಕೂಡ ವಯಸ್ಸಾಗಲಿಲ್ಲ. ಇವತ್ತು ದೇಶಕ್ಕೆ ತನ್ನ ಜೀವನವನ್ನೇ ಕುರ್ಬಾನ್ ಮಾಡಿದ. ಇವನಿಗೆ 12 ವರ್ಷ ಕಾಲ ಸರ್ವಿಸ್ ಎಡಿ ರೆಜಿಮೆಂಟ್ ಮಿಸೈಲ್ ನಲ್ಲಿ ಕೆಲಸ ಮಾಡಿ, ಮಿಸೈಲ್ ರೆಜಿಮೆಂಟ್ ಏನಂತ ತಮ್ಗೆಲ್ಲರಿಗೂ ಗೊತ್ತಿದೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಕೋಟ್ಯಾಂತರ ಖರ್ಚು ಮಾಡಿ ಮಿಸೈಲ್ ತಯಾರಿ ಮಾಡಿದಂತ ಯೂನಿಟ್ ಅಲ್ಲಿ ಸರ್ವಿಸ್ ಮಾಡಿ ಒಳ್ಳೆಯ ವಿಜಯ ಪತಾಕೆಯನ್ನು ಹಾರಿಸಿದಂತ ಎಡಿ ರೆಜಿಮೆಂಟ್ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕು. ಅವರು 3-4 ದಿವಸದಿಂದ ಬಾಡಿ ತಗೊಂಡು ಕಷ್ಟಪಟ್ಟು ಈ ಊರಿಗೆ ಬಂದು ಏನೋ ಸ್ವಲ್ಪ ವಿಳಂಬ ಆಗಿದ್ದಕ್ಕೆ ನಾವು ಎಲ್ಲರೂ ಕೂಡ್ಕೊಂಡು ಬಂದಂತ ಅಧಿಕಾರಿಗಳಿಗಾಗಿ ಕ್ಷಮೆ ಕೇಳ್ತೀವಿ. ಮುಂದಿನ ದಿನಮಾನದಲ್ಲಿ ಈ ರೀತಿ ನೋಡಿಕೊಂಡು ನಮ್ಮ ಸೈನಿಕ ಹುತಾತ್ಮರಾದಂದ್ರೆ ತಾವೆಲ್ಲರೂ ಬಂದು ನಿಂತು ಕೈ ಜೋಡಿಸಿ ಅಂತಿಮ ನಮನಕ್ಕೆ ತಮಗೆ ಯಾವುದೇ ಒಂದು ಅನಾನುಕೂಲ ಆತಂದ್ರೆ ಇನ್ನೊಬ್ಬರು ಸಿಬ್ಬಂದಿಗಳನ್ನು ಕಳಿಸಿ ಆ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸಬೇಕು. ಅಂದ್ರೆ ನಮ್ಮ ಸೈನಿಕನ ವಿಜಯ ಪತಾಕೆ ಇಡೀ ಭಾರತ ದೇಶದ ಹೆಮ್ಮೆಯ ಪುತ್ರನಾಗಿ ಅವರು ಹೊರವಂತಾರಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ಬಿರಾದಾರ್ ಸರ್ ರೀಪನ್ನು ಅರ್ಪಿಸ್ತಾ ಇದ್ದಾರೆ.